ಮಹಿಳೆಯ ಕಷ್ಟಕ್ಕೆ ಸ್ಪಂದಿಸಿದ ನಿರ್ಮಾಪಕನಿಗೆ ಮಹಾ ಮೋಸ ಮಾಡಲಾಗಿದೆ. ನಿರ್ಮಾಪಕ ಬಿಲ್ಡರ್ ಜನಾರ್ದನ ರೆಡ್ಡಿ ಆಪ್ತನಿಗೆ ವಂಚಿಸಲಾಗಿದೆ. ಡಿಸ್ಕೌಂಟ್ ಆಸೆಯನ್ನ ತೋರಿಸಿ ನಿರ್ಮಾಪಕನಿಗೆ ಮಹಿಳೆ ವಂಚಿಸಿದ್ದಾಳೆ. ನಿರ್ಮಾಪಕ ಪ್ರಶಾಂತ್ಗೆ ಕ್ರಿಶ್ಚಿಯನ್ ಮಿಷನರಿ ಹೆಸರಲ್ಲಿ ವಂಚಿಸಿದ್ದಾರೆ. ಪೂಜಾ ಎನ್ನುವಾಕೆ ಕಷ್ಟ ಇದೆ ಅಂತ ಹೇಳಿಕೊಂಡು ನಿರ್ಮಾಪಕ ಪ್ರಶಾಂತ್ಗೆ ದೋಖಾ ಮಾಡಿದ್ದಾಳೆ. ಹಣ ಸಿಕ್ಕ ಮೇಲೆ ಉಲ್ಟಾ ಹೊಡೆದಿದ್ದು ನಿರ್ಮಾಪಕನಿಗೆ ಬೆದರಿಕೆಯನ್ನ ಹಾಕಿದ್ದಾಳೆ. ಸದ್ಯ ಕೋಣನಕುಂಟೆ ಠಾಣೆಯಲ್ಲಿ ನಿರ್ಮಾಪಕ ಪ್ರಶಾಂತ್ ದೂರು ದಾಖಲಿಸಿದ್ದಾರೆ. ಪಿಕೆ ಫಿಲ್ಮ್ಸ್ನ ಪ್ರೊಡ್ಯೂಸರ್ ಆಗಿರುವಂತಹ ನಿರ್ಮಾಪಕ ಆಗಿರುವಂತಹ ಪ್ರಶಾಂತ್ಗೆ ಡಿಸ್ಕೌಂಟ್ ಆಸೆಯನ್ನ ತೋರಿಸಿ ಮಹಿಳೆ ವಂಚಿಸಿದ್ದಾರೆ. ಈ ಪ್ರೊಡ್ಯೂಸರ್ ಪ್ರಶಾಂತ್ ಅಭಿಸಾರಿಕೆ ಎನ್ನುವಂತಹ ಚಿತ್ರವನ್ನ ನಿರ್ಮಿಸಿದ್ರು ಪಿಕೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ. ಪೂಜಾ ಅಲಿಯಾಸ್ ಭಗವತಿ ಎನ್ನುವಾಕೆ ನಿರ್ಮಾಪಕನಿಗೆ ಪರಿಚಯವಾಗಿ ಮೊದಲು ತಂಗಿ ಕಷ್ಟದಲ್ಲಿದ್ದಾಳೆ ಅಂತ ಹೇಳಿ ಕಷ್ಟಕ್ಕೆ ಸಹಾಯ ಮಾಡಿ ಅಂತ ಕೇಳಿಕೊಂಡು 1.5 ಲಕ್ಷವನ್ನ ಪ್ರೊಡ್ಯೂಸರ್ ಪ್ರಶಾಂತ್ ಬಳಿ ಪಡೆದುಕೊಂಡಿದ್ಲಂತೆ. ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಪ್ರಶಾಂತ್ ನನ್ನ ಭೇಟಿಯಾಗದೆ ಹಾಗೆ ಇದ್ಲು. ಅದಾದ ನಂತರ ಮತ್ತೆ ಭೇಟಿಯಾಗಿದ್ದಾಳೆ. ಭೇಟಿಯಾದ ನಂತರ ಕ್ರಿಶ್ಚಿಯನ್ ಮಿಷನರಿ ಹೆಸರಲ್ಲಿ ದೋಖಾ ಮಾಡಿದ್ದಾಳೆ, ವಂಚಿಸಿದ್ದಾಳೆ. ಪ್ರೊಡ್ಯೂಸರ್ ಪ್ರಶಾಂತ್ಗೆ ಮಹಿಳೆ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಕ್ರಿಶ್ಚಿಯನ್ ಮಿಷನರಿ ಅವರ ಬಡವರಿಗೆ ಕಾರನ್ನ ಹಂಚುತ್ತಿದ್ದಾರೆ. ಆ ಕಾರಿನ ಬೆಲೆ ತುಂಬಾ ಜಾಸ್ತಿ ಇದೆ. ಆ ಕಾರಿನ ಬೆಲೆ ಏನಿದೆಯಲ್ಲ ಅದರ ಅರ್ಧದಷ್ಟು ಹಣನ ನೀಡಿದ್ರೆ ಬಡವರಿಗೆ ಕಾರ್ ಸಿಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಪ್ರೊಡ್ಯೂಸರ್ ಬಳಿ ಕೇಳ್ಕೊಂಡಿದ್ದಾಳೆ. ಸೊ ನೀವು ಅರ್ಧದಷ್ಟು ಹಣವನ್ನು ಕೊಟ್ಟು ಸಹಾಯ ಮಾಡಿದ್ರೆ 50% ನಿಮ್ಮ ಹೆಸರಿನಲ್ಲಿರುವಂತೆ ಮಾಡ್ತೀನಿ ಅಂತ ಕೇಳಿ ಪೂರ್ತಿ ಹಣ ನಿಮಗೆ ನೀಡಿದ ಬಳಿಕ ಕಾರ್ ಬಿಡಿಸ್ಕೊಡ್ತಾರೆ ಅಂತ ಹೇಳಿದ್ದಾಳೆ. ಈ ರೀತಿ ನಿರ್ಮಾಪಕನಿಗೆ ನಂಬಿಸಿ 18 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾಳೆ ಮಹಿಳೆ. ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣವನ್ನ ಪಡೆದಿದ್ದು ವೀಣಾ, ಸೆಲ್ವಕುಮಾರ್, ಶ್ಯಾಮ್, ವಿನೋದ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಇನ್ನು ಸುಮಾರು 18 ಲಕ್ಷದಷ್ಟು ಹಣ ವರ್ಗಾವಣೆಯಾಗ್ತಿದ್ದಂತೆ ಹಣನೇ ನೀಡಿಲ್ಲ ನೀವು ಅಂತ ಉಲ್ಟಾ ಹೊಡೆದಿದ್ದಾರಂತೆ ಈ ಗ್ಯಾಂಗ್. ಹಣ ಕೇಳಿದ್ರೆ ಸುಮ್ಮನೆ ಬಿಡಲ್ಲ ಅಂತ ನಿರ್ಮಾಪಕ ಪ್ರಶಾಂತ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಸದ್ಯ ನಿರ್ಮಾಪಕ ಪ್ರಶಾಂತ್ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಿರ್ಮಾಪಕ ಬಿಲ್ಡರ್ ಹಾಗೂ ಜನಾರ್ದನ ರೆಡ್ಡಿ ಆಪ್ತರಾಗಿರುವಂತಹ ಪಿಕೆ ಫಿಲ್ಮ್ಸ್ನ ಮಾಲೀಕರಾಗಿರುವಂತಹ ನಿರ್ಮಾಪಕ ಪ್ರಶಾಂತ್ಗೆ ಓರ್ವ ಮಹಿಳೆ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿದೆ. ನನ್ನ ತಂಗಿ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಹಾಗಾಗಿ ಸ್ವಲ್ಪ ಹಣ ನೀಡಿ ಅಂತ ಹೇಳಿ ಮೊದಲಿಗೆ 1.5 ಲಕ್ಷ ಹಣವನ್ನ ಪಡೆದಿದ್ದು ಅದಾದ ನಂತರ ಹಂತ ಹಂತವಾಗಿ 18 ಲಕ್ಷ ಹಣ ಪಡೆದು ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಆಕೆಗೂ ಪ್ರೊಡ್ಯೂಸರ್ ಪ್ರಶಾಂತ್ಗೂ ಹೇಗ್ ಪರಿಚಯ, ಯಾವಾಗಿಂದ ಈ ಮಹಿಳೆ ಪ್ರೊಡ್ಯೂಸರ್ಗೆ ವಂಚಿಸಿರೋದು, ಈಗ ಪ್ರಕರಣ ದಾಖಲಾಗಿದೆ, ಆರೋಪಿಗಳನ್ನ ಬಂಧಿಸಿದ್ದಾರೆ, ಹೇಗೆ? ಪ್ರತೀಕ್ಷಾ, ಸದ್ಯ ಆಕೆ ಈ ಹಿಂದಿನಿಂದಲೂ ಕೂಡ ಇದೇ ರೀತಿಯ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ 2018ರಿಂದಲೂ ಕೂಡ ಈ ರೀತಿ ಬಿಸ್ನೆಸ್ಮನ್ಗಳನ್ನು ಜೊತೆಗೆ ಬಿಲ್ಡರ್ಸ್ಗಳನ್ನು ಪರಿಚಯವನ್ನು ಮಾಡ್ಕೊಳ್ತಾ ಇದ್ಲು. ಅದು ಕೂಡ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳು ಅಥವಾ ಸಿಬ್ಬಂದಿಗಳ ಮೂಲಕ ಅವರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದು. ಅಂದರೆ ಪ್ರಮುಖವಾಗಿ ಯಾರ ಬಳಿ ಹಣ ಇದೆ ಅಥವಾ ಯಾರು ಬಿಲ್ಡರ್ಸ್ಗಳಿರ್ತಾರೆ ಅವರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನ ಅವರ ಸಿಬ್ಬಂದಿಯಿಂದ ಅಥವಾ ಅವರ ಕಂಪನಿಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಂದ ಆಕೆ ಪಡೆದುಕೊಳ್ತಾ ಇದ್ಲು, ಅಂದ್ರೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದು. ಅದಾದ ನಂತರ ಅವರನ್ನ ಪರಿಚಯ ಮಾಡಿಕೊಂಡು ಅದಾದ ಬಳಿಕ ಕಷ್ಟದಲ್ಲಿರುವಂತವರಿಗೆ ಸಹಾಯ ಮಾಡಿ ನಮ್ಮ ಮೂಲಕ ಅವ್ರಿಗೆ, ಅಂದ್ರೆ ನೀವು ಸಹಾಯ ಮಾಡಿದಂತಹ ಎಲ್ಲವನ್ನೂ ಕೂಡ ಹೊರಗಡೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಹಂಚ್ಕೊಳ್ತೀವಿ ಅನ್ನೋ ಒಂದು ಆಮಿಷವನ್ನು ಒಡ್ತಾ ಇದ್ಲು. ಅದೇ ರೀತಿಯಲ್ಲಿ ಮೊದಲಿಗೆ ಈ ಪೂಜಾ ಅನ್ನೋ ಮಹಿಳೆ ಏನಿದ್ದಾಳೆ ಈಕೆ ನೇರವಾಗಿ ಬಂದು ನಿರ್ಮಾಪಕ ಪ್ರಶಾಂತ್ ಅವರ ಪರಿಚಯವನ್ನ ಮಾಡ್ಕೊಳ್ತಾಳೆ. ಪರಿಚಯವನ್ನ ಮಾಡಿಕೊಂಡ ನಂತರ ನೇರವಾಗಿ ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ನಮ್ಮ
ಸಹೋದರಿ ಕಷ್ಟದಲ್ಲಿದ್ದಾರೆ, ನಮ್ಮ ಸಹೋದರಿ ಮಹಾಲಕ್ಷ್ಮಿ ಅನ್ನೋರು ಕಷ್ಟದಲ್ಲಿದ್ದಾರೆ, ಅವರಿಗೆ ತುಂಬ ಎಮರ್ಜೆನ್ಸಿಯಾಗಿ 1.5 ಲಕ್ಷ ಹಣ ಬೇಕಾಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಪ್ರಶಾಂತ್ ಅವರು ಕೂಡ 1.5 ಲಕ್ಷ ಹಣವನ್ನು ಕೊಡ್ತಾರೆ. ಹಣವನ್ನು ಕೊಟ್ಟ ನಂತರ ಪ್ರಶಾಂತ್ ಅವರು ಕೂಡ ಅದನ್ನು ವಾಪಸ್ ಕೇಳೋದಿಲ್ಲ, ಜೊತೆಗೆ ಈ ಮಹಿಳೆ ಕೂಡ ಅದನ್ನು ವಾಪಸ್ ಕೊಡದೆ ಮತ್ತೆ ಪ್ರಶಾಂತ್ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಮಿಷನರಿ ಕುರಿತಂತೆ, ಅಂದರೆ ಕ್ರಿಶ್ಚಿಯನ್ ಮಿಷನರಿಯನ್ನು ಓಪನ್ ಮಾಡಿದ್ದೀವಿ, ಟ್ರಸ್ಟ್ ರೀತಿಯಲ್ಲಿ ಈ ಒಂದು ಮಿಷನರಿ ವರ್ಕ್ ಆಗುತ್ತೆ, ಜೊತೆಗೆ ಈ ಒಂದು ಟ್ರಸ್ಟ್ನ ಮುಖಾಂತರವಾಗಿ ನಾವು ಬಡವರಿಗೆ ಒಂದು ಕಾರ್ಗಳನ್ನು ಕೊಡ್ತಾ ಇದ್ದೀವಿ. ಅಂದರೆ ಯಾರು ಕಾರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಕಷ್ಟ ಇರುತ್ತೋ ಅಥವಾ ದುಡಿಮೆಗೆ ಕಾರ್ಗಳು ಬೇಕಾಗಿರುತ್ತೋ ಅಂಥವ್ರಿಗೆ ಕಾರನ್ನು ಕೊಡ್ತೀವಿ. ನಮ್ಮ ಮಿಷನರಿ ಮುಖಾಂತರವಾಗಿ 50% ಡಿಸ್ಕೌಂಟನ್ನು ಕೊಡ್ತೀವಿ, ಇನ್ನು 50% ಬಡವರು ಕಟ್ಟಬೇಕಾಗತ್ತೆ. ಆದರೆ ಈಗ ಬಡವರ ಬಳಿ ಹಣ ಕೂಡ ಇಲ್ಲ, ಹಾಗಾಗಿ ಆ ಹಣವನ್ನು ನೀವು ಕೊಟ್ಟರೆ ಆ ಹಣವನ್ನು ನಂತರ ಯಾರಿಗೆ ನಾವು ಆ ಕಾರನ್ನು ಕೊಟ್ಟಿರ್ತೀವೋ ಅವರೇ ನಿಮಗೆ ತೀರಿಸ್ತಾರೆ. ಅಲ್ಲಿವರೆಗೂ ಕೂಡ ನಿಮ್ಮ ಹೆಸರಿನಲ್ಲೇ 50% ಶೇರ್ ಇರುತ್ತೆ, ಅಂದರೆ ಕಾರಿನ ಒಂದು ಓನರ್ಶಿಪ್ ಇರುತ್ತೆ ಅಂಥೇಳಿ ಅವ್ರಿಗೆ ನಂಬಿಸ್ತಾರೆ. ಅದಾದ ನಂತರ ಸುಮಾರು 18 ಲಕ್ಷ ರೂಪಾಯಿಯನ್ನು, ಅಂದರೆ ಬೇರೆ ಬೇರೆ ಬಡವರಿಗೆ ನಾವು ಕೊಡ್ತಾ ಇರೋದ್ರಿಂದ ಹಲವರಿಗೆ ಕೊಡಬೇಕಾಗುತ್ತೆ, ಹಾಗಾಗಿ ಅವ್ರ ಬಳಿ ಹಣ ಇಲ್ಲ, 18 ಲಕ್ಷ ರೂಪಾಯಿ ಬೇಕು ಅಂತೇಳಿ 18 ಲಕ್ಷ ರೂಪಾಯಿ ಹಣವನ್ನು ಪಡೀತಾರೆ. ಹಣವನ್ನು ಪಡೆದ ನಂತರ ಇವರು ಹೇಳ್ಕೊಂಡಂತೆ ಅಥವಾ ಇದೇನು ಕಾರಿನ ಶೇರ್ ಏನಿದೆ ಆ ಶೇರನ್ನು ಕೂಡ ಇವ್ರ ಹೆಸರಿಗೆ ಮಾಡೋದಿಲ್ಲ. ಅದಾದ ನಂತರ ಯಾವಾಗ ಇವರನ್ನು ಪ್ರಶ್ನೆ ಮಾಡ್ತಾರೋ, ಅಂದರೆ ಪೂಜಾ ಅವರನ್ನು ನೇರವಾಗಿ ಏನು ಕೂಡ ನೀವು ಹೇಳ್ದಂತೆ ನಮಗೆ ಮಾಡಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹಣವನ್ನು ಕೊಡೋದಿಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಆರೋಪಿಗಳು ಹೇಳ್ತಾರೆ. ಅದಾದ ನಂತರ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಪ್ರಶಾಂತ್ ಅವರು ಸದ್ಯ ದೂರು ಕೊಟ್ಟಿರೋದ್ರಿಂದ ಈಗ ಸದ್ಯ ಆರೋಪಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಹಿನ್ನೆಲೆಯನ್ನು ನೋಡೋದಾದರೆ ಈ ಪೂಜಾ ಅನ್ನೋ ಆಕೆ ಏನಿದ್ದಾಳೆ, ಈಕೆ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಕೂಡ ಆಗಿದ್ದಾಳೆ. ಜೊತೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯ ವಂಚನೆಗಳನ್ನು, ಅಂದರೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಯಾರಿರ್ತಾರೆ, ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಯಾರಿರ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು, ಅಂದರೆ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳಿಗೆ ಹಣದ ಆಮಿಷವನ್ನು ಒಡ್ಡಿ ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡು ಅದಾದ ನಂತರ ಅವರ ಮುಖಾಂತರವೇ ಬಿಲ್ಡರ್ಸ್ಗಳನ್ನು ಅಥವಾ ಬಿಸ್ನೆಸ್ ಮ್ಯಾನ್ಗಳನ್ನು ಪರಿಚಯ ಮಾಡ್ಕೊಳ್ತಾ ಇದ್ರು. ಅದಾದ ನಂತರ ಇದೇ ಒಂದು ಮೋಡಸ್ ಆಪರಂಡಿಯನ್ನು ಬಳಸ್ತಾ ಇದ್ರು, ಅಂದರೆ ಈ ಕ್ರಿಶ್ಚಿಯನ್ ಮಿಷನರಿ ಅಥವಾ ಟ್ರಸ್ಟ್ ಹೆಸರಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ, ನೀವು ಅವರು ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹಣವನ್ನು ಪಡೆದು ವಂಚನೆಯನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈಕೆಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.